ಹಲೋ ಗೈಸ್, 30 ಡೇಸ್ ಚಾಲೆಂಜ್ ಟು ಇವತ್ತು 2ನೇ ದಿನ. ಬೆಳಗ್ಗೆ ಬೇಗ ಎದ್ಬಿಟ್ಟು ಮತ್ತೆ ಬ್ರಷ್ ಮಾಡ್ಬಿಟ್ಟು ಮತ್ತೆ ಇವತ್ತು ಬಂದೆ. ಆದ್ರೂ ನಮ್ಮಣ್ಣ ಇನ್ನೂ ಎದ್ದಿರ್ಲಿಲ್ಲ. ಸೊ ಅಲ್ಲಿಂದ ನಮ್ಮಣ್ಣನ ಎಬ್ಬಿಸ್ಬಿಟ್ಟು ಇವತ್ತಂದ್ರೂ ಸ್ವಲ್ಪ ಹಾಲು ಕುಡಿಬೇಕಂತ ಹಾಲು ಬಿಸಿ ಮಾಡಿಬಿಟ್ಟು ಹಾಲು ಕುಡಿದ್ಬಿಟ್ಟು ಹಾಗೆ ಒಂದು ಬಾಳೆಹಣ್ಣು ಕೂಡ ತಿಂದ್ಬಿಟ್ಟು ಸೀದಾ ನಾನು ನಮ್ಮಣ್ಣ ರೆಡಿ ಆಗ್ಬಿಟ್ಟು ಜಿಮ್ಗೆ ಹೋಗ್ತಾ ಇದ್ವಿ. ಜಿಮ್ಮಿಗೇನೋ ಬಂದ್ಬಿಡ್ತೀವಿ, ಆದ್ರೆ ನಮ್ಮ ಇನ್ನೊಬ್ಬ ಬಾಡಿ ಬಿಲ್ಡರ್ ಬರೋದೇ ಲೇಟ್ ಮಾಡ್ಬಿಡ್ತಾನೆ ಗುರು. ಅಣ್ಣ ಬಂದ. ಸೊ ಅಲ್ಲಿಂದ ಬಾಡಿ ಬಿಲ್ಡರ್ ನಾನು ಸೇರಿಸಿ ಜಿಮ್ ಒಳಗೆ ಹೋದ್ವಿ. ನಮ್ಮ ಟ್ರೈನರ್ ಬೇರೆ ಕೂತಿದ್ರು, ಹಾಯ್ ಮಾಡಿಬಿಟ್ಟು ಅಲ್ಲಿಂದ ಸ್ವಲ್ಪ ಹೊತ್ತು ಟಿಪ್ಸ್ ಹೊಡೆದೆ ಗುರು. ಟಿಪ್ಸ್ ಇವತ್ತು ಸಖತ್ತಾಗಿ ಹೊಡೆದ್ಬಿಟ್ಟೆ, ಯಾಕಂದ್ರೆ ಲೆಗ್ ವರ್ಕೌಟ್ ಬೇರೆ ಇತ್ತು. ಫ್ರೆಂಡ್ಸ್, ಇವಾಗ ಚಾಲೆಂಜ್ ಇದೆ ನಮ್ಮ ಮಾಯಿಗೆ 20 ಕಿಲೋ ಲೆಗ್ ವರ್ಕೌಟ್. 20 ಕಿಲೋ ಲೆಗ್ ವರ್ಕೌಟ್. रुको जरा सबर करो बोला. ಸೊ ಗೈಸ್, ನಮ್ಮ ಫ್ರೆಂಡ್ ಮಾತು ಕೇಳಿ ಜಾಸ್ತಿನೇ ವೇಟ್ ಹಾಕೊಂಡ್ಬಿಟ್ಟಿದೆ. ಅಪ್ಪ ಕೆಳಗಡೆ ಕೂತ್ಕೊಳ್ಳೋಕೆ ಸದ ಆಗ್ತಿಲ್ಲ, ಆ ರೇಂಜ್ಗೆ ಹೊಡೆದ್ಬಿಟ್ಟವ್ರೆ ನಮ್ಮ ಟ್ರೈನರ್ ಅಂದರು. ಅದರಲ್ಲಿ ಇವತ್ತು ಫುಲ್ಲು ಲೆಗ್ಗು ಯಾವುದು ಬಿಟ್ಟಿಲ್ಲ, ಎಲ್ಲ ಯಾವ್ದಾವ್ದು ಲೆಗ್ಸ್ ಇದೆ ಎಲ್ಲನೂ ಮಾಡಿಸಿದಾರಪ್ಪ. ಇವತ್ತು ನಾನು ಮಾಡಿ ಬಂದಿದ್ದೀನಿ, ಇವಾಗ ಕೂತ್ಕೊಳ್ಳೋಕ್ಕೂ ಆಗ್ತಿಲ್ಲ ಗುರು, ಆ ರೇಂಜ್ಗೆ ಪೇನ್ ಆಗ್ತೈತೆ ನನಗಂದ್ರು. ಸೊ ಅಲ್ಲಿಂದ ನಾನೇನೋ ಲೆಗ್ ವರ್ಕೌಟ್ ಮಾಡ್ತಾ ಇದ್ದೆ, ಅಲ್ಲಿಂದ ಬಂದೆ. ನಮ್ಮಣ್ಣ ಬೇರೆ ಫುಲ್ಲು ವರ್ಕೌಟ್ ಅಂದರೆ ವರ್ಕೌಟ್ ಗುರು. ಸೊ ಗೈಸ್, ಯಾರೆಲ್ಲ ಜಿಮ್ಗೆ ಹೋಗ್ತಿದ್ದೀರಾ ಹಾಗೆ ಅವರಿಗೆಲ್ಲ ಎಕ್ಸ್ಪೀರಿಯನ್ಸ್ ಇರುತ್ತೆ ನಿಮ್ಮ ಒಂದು ಈ ಲೆಗ್ ವರ್ಕೌಟ್ ಹೇಗೆ ಇತ್ತು ಅಂತ. ಹಾಗೆ ನಮ್ಮ ಫ್ರೆಂಡ್ ಬೇರೆ ಲೆಗ್ ವರ್ಕೌಟ್ ಮಾಡಿರಲಿಲ್ಲ, ಆ ಕಾರಣಕ್ಕೋಸ್ಕರ ಫುಲ್ ಪನಿಷ್ಮೆಂಟು ನಮ್ಮ ಟ್ರೈನರ್ ಆದರೂ ಫುಲ್ ಪನಿಷ್ಮೆಂಟ್ ಕೊಟ್ಬಿಟ್ಟಿದ್ರು ಇವರಿಗೆ. ನೋಡಿ ಹೆಂಗ್ ಹೊಡಿತಾನೆ, ಕುದುರೆ ಹೊಡ್ದಿಂಗ ಟುಕ್ ಅಂತ. ಅಪ್ಪ ಸಖತ್ತಾಗಿ ಹೊಡಿತಾನೆ. ಸೊ ಗೈಸ್, ಲೆಗ್ ವರ್ಕೌಟ್ ಏನೋ ಮಾಡಿ ಬಂದೆ. ಅಪ್ಪ ನಡೆಯೋಕ್ಕೆ ಆಗ್ತಿರ್ಲಿಲ್ಲ ಗುರು. ಸೊ ಅಲ್ಲಿಂದ ಸೀದಾ ಜಿಮ್ ಮುಗಿಸ್ಕೊಂಡು ನಮ್ಮ ಫ್ರೆಂಡು ಜ್ಯೂಸ್ ಕುಡಿಸ್ತೀನಿ ಅಂತ ಕರ್ಕೊಂಡು ಹೋಗ್ತಾ ಇದ್ದ. ಸೊ ಅಲ್ಲಿ ಬಂದ್ಮೇಲೆ ನಮ್ಮಣ್ಣ ಬೇರೆ ನಾಯಿಗೆ ಬಿಸ್ಕೆಟ್ ಹಾಕ್ತಾ ಇದ್ದ ಗುರು. ಮಜಾ ಆಯ. ನಾನು ಬಿಸ್ಕೆಟ್ ಹಾಕ್ತಿದ್ದೆ ಗುರು, ನನಗೆ ತಿನ್ನಕ್ಕೆ ಕಾಸಿಲ್ಲ ಅಂತ ಹಾಕ್ಲಿಲ್ಲ. ನಮ್ಮ ಫ್ರೆಂಡ್ ಏನೋ ಜ್ಯೂಸ್ ಕುಡಿಸ್ತೀನಿ ಅಂತ ಕರ್ಕೊಂಬಂದ, ಆದರೆ ಜ್ಯೂಸ್ ಅವರು ಇಷ್ಟು ಲೇಟ್ ಮಾಡ್ತಾ ಇದ್ರು ಅಂದರೆ ಏನೋ ಜ್ಯೂಸೇ ಕೊಟ್ಟಿರಲಿಲ್ಲ ಗುರು, ಅಷ್ಟಕ್ಕೆ ಜೋಕ್ಸ್ ಮಾಡ್ತಾ ಇದ್ದ. ಸೊ ಫೈನಲ್ ಆಗಿ ಜ್ಯೂಸ್ ಕೊಟ್ಟರು ಗುರು. ತುಂಬ ಅಂದರೆ ತುಂಬ ಲೇಟ್ ಮಾಡಿಬಿಟ್ರು ಜ್ಯೂಸ್ ಕೊಡೋಕ್ಕೆ. ಸೊ ಸ್ವಲ್ಪ ಹೊತ್ತು ಅಲ್ಲೇ ಟೈಮ್ ಸ್ಪೆಂಡ್ ಮಾಡಿಬಿಟ್ಟು ಅಲ್ಲಿಂದ ಜ್ಯೂಸ್ ಕುಡಿದ್ಬಿಟ್ಟು, ಸೊ ನಮ್ಮ ಫ್ರೆಂಡ್ ಅಂತರೂ ಇವತ್ತು ಜ್ಯೂಸ್ ಕುಡಿಸ್ದ. ಸೊ ಅಲ್ಲಿಂದ ಸೀದಾ ಜ್ಯೂಸ್ ಕುಡಿದ್ಬಿಟ್ಟು ಮನೆಗೆ ಬಂದೆ. ಮನೆಗೆ ಬಂದ್ಬಿಟ್ಟು 2 ಎಗ್ನ ಬಾಯ್ಲ್ ಮಾಡಿಬಿಟ್ಟು, ಸೊ ಡೈಲಿ ರೊಟೀನ್ ಇದು ಕ್ಯಾರೆಟು, ಎಗ್ಗು, ಕುಂಬರ್ ಮತ್ತು ಬನಾನಾನ ತಿನ್ನಕ್ಕಂತ ರೆಡಿ ಆಗ್ತಾ ಇದ್ದು ಗುರು. ಬೆಳಗ್ಗೆ ಡೈಟ್ ಮಾಡಬೇಕಂತ. ಡೈಟ್ ಅಂದಮೇಲೆ ಪ್ಲ್ಯಾನ್ 30 ಡೇಸ್ ಚಾಲೆಂಜ್ ತೊಗೊಂಡಿದ್ದೀನಿ. ಸೊ ಡೈಟ್ ಕಂಪಲ್ಸರಿ ಪಾಲನೆ ಮಾಡಲೇಬೇಕು, ಯಾಕಂದರೆ ಬಾಡಿ ಟ್ರಾನ್ಸ್ಫಾರ್ಮೇಷನ್ ಆಗಬೇಕಂದ್ರೆ ಡೈಟ್ ಕಂಪಲ್ಸರಿ ಮಾಡಲೇಬೇಕು. ಸೊ ಆ ಕಾರಣಕ್ಕೋಸ್ಕರ ಸ್ಟ್ರಿಕ್ಟ್ಲಿ ಈ ಒಂದು ಡೈಟ್ನ ಫಾಲೋ ಮಾಡ್ತಾ ಇದ್ದೀನಿ. ನಮ್ಮ ಟ್ರೈನರ್ ಅಂದರೂ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ. ಸೊ ಅಲ್ಲಿಂದ ಸೀದಾ ರೆಡಿ ಆಗಿಬಿಟ್ಟು ನಾನಂತರೂ ಇವತ್ತು ಸಾಕಾಗ್ಬಿಟ್ಟಿತ್ತು ಗುರು. ಅಲ್ಲಿಂದ ಸೀದಾ ಕೆಲಸಕ್ಕೆ ಬಂದೆ. ಸೊ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಗೈಸ್.